ರುದ್ರಾಕ್ಷಿ ಧರಿಸಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀರಾ? ಎಷ್ಟು ಮಹತ್ವದಾಗಿದೆ ಹಾಗಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ? ಮೊದಲು ಒಂದು ಮಿಸ್ಕನ್ಸೆಪ್ಷನ್ ಇದೆ, ರುದ್ರಾಕ್ಷಿ ನಾನ್ ವೆಜ್ ತಿನ್ನೋರು ಹಾಕೋಬಾರ್ದು ಅಂತ. ಹಾಗಿದ್ರೆ ನಾನ್ ವೆಜ್ ತಿಂದ್ಬಿಟ್ಟು ಮೋಸ ಮಾಡ್ಬೋದಾ? ಕರೆಕ್ಟ್ ಅಲ್ವಾ? ಹೌದು. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ದುಡ್ಡು ಹೊಡಿಬೋದಾ? ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಆಸ್ತಿ ಕೈ ಹಾಕ್ಬೋದಾ? ಅದೇನು ರುದ್ರಾಕ್ಷಿ ಮಾತ್ರ ನಿಮಗೆ ಸಮಸ್ಯೆ ಮಾಡುತ್ತೆ, ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಮಸ್ಯೆ ಮಾಡಲ್ಲ ಅಂತ ಹೆಂಗೆ? ಅದನ್ನು ಒಂದಕ್ಕೊಂದಕ್ಕೆ ತಾಳಿನೇ ಇಲ್ಲ. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋದು, ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋದು, ನಾನ್ ವೆಜ್ ತಿಂದ್ಬಿಟ್ಟು ಸಂಬಂಧವೇ ಇರದೇ ಇರತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡೋದು, ಎಸ್ಪೆಷಲಿ ಡಿಜಿಟಲ್ ಮೀಡಿಯಾದಲ್ಲಿ ಜಾಸ್ತಿ ಬರುತ್ತೆ. ಯಾವನೋ ಯಾರಿಗೋ ಇವನು ಸರಿನಾ ಅಂತ ಹಾಕಿದ್ರೆ ಅಲ್ಲೊಂದು 50 100 ಎಲ್ಲ ಮೆಸೇಜ್ಗಳಲ್ಲೂ ಬರೀ ಬೈಯೋದು ಅವನಿಗೆ. ಇವನು ಯಾರು ಅಂತ ಅವ್ನಿಗೆ ಗೊತ್ತಿಲ್ಲ, ಅವ್ನಿಗೆ ಇವನು ಯಾರು ಅಂತ ಗೊತ್ತಿಲ್ಲ, ಬೈಯೋದು. ಅದಕ್ಕೆ ಬೇಕಾದ್ರೆ ನಿಮಗೆ ದೋಷ ಬರುತ್ತೆ ಹೊರತು ನಾನ್ ವೆಜ್ ತಿಂದು ನೀವು ರುದ್ರಾಕ್ಷಿ ಹಾಕ್ಕೊಂಡ್ರೆ ದೋಷ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ, ಪುರಾಣದಲ್ಲೂ ಬರೋದಿಲ್ಲ.